ಕೋಬ್ರಾ, ಹೇಗೆ ನಡೀತಿದೆ ಮದುವೆ ಸಿದ್ಧತೆಗಳೆಲ್ಲ? ಎಲ್ಲ ಚೆನ್ನಾಗಿ ನಡೀತಿದೆ. ಗುಡ್. ಕಾವೇರಿ, ಇದ್ರಲ್ಲಿ ನಿಂಗೆ ಯಾವ್ದು ಇಷ್ಟ ಆಗುತ್ತೋ ನೀನೇ ಸೆಲೆಕ್ಟ್ ಮಾಡ್ಕೋ. ಇದೇ ಇರ್ಲಿ. ಸರ್ಸು, ನಿಂಗೆ ಇಷ್ಟ ಆಯ್ತಾ? ನಾನು ಗೆಸ್ ಮಾಡಿದ್ದೆ ನೀನ್ ಇದನ್ನೇ ಇಷ್ಟಪಡ್ತೀಯ ಅಂತ. ಡನ್, ಇದನ್ನೇ ಪ್ರಿಂಟ್ ಹಾಕ್ಸೋಣ, ಓಕೆನಾ? ಕಾವೇರಿ, ಇದರಲ್ಲಿ ಒಂದಷ್ಟು ನಿನ್ನ ಫೇವ್ರೆಟ್ ಫುಡ್ ಮೆನ್ಯೂನ ಸೆಲೆಕ್ಟ್ ಮಾಡಿದ್ದೀನಿ. ನಿನ್ನ ಫೇವ್ರೆಟ್ ಸ್ವೀಟ್ ಯಾವುದು, ನಿನ್ನ ಫೇವ್ರೆಟ್ ತಿಂಡಿ ಯಾವುದು, ಪ್ರತಿಯೊಂದು ಇದರಲ್ಲಿದೆ. ಏನಾದರೂ ಬಿಟ್ಟಿದ್ರೆ ಹೇಳು, ಆ್ಯಡ್ ಮಾಡ್ತೀನಿ. ಏನು ಬೇಡ. ಆಂಟಿ, ಇದರಲ್ಲಿ ನಿಮಗೂ ಏನಾದರೂ ಬೇಕಿದ್ರೆ ಹೇಳಿ, ಆ್ಯಡ್ ಮಾಡ್ತೀನಿ. ಅಯ್ಯೋ, ಅದೆಲ್ಲ ಏನು ಬೇಡಪ್ಪ. ಕಾವೇರಿಗೆ ಏನ್ ಇಷ್ಟ ಇದೆಯೋ ಅದನ್ನ ಮಾಡ್ಸು ಸಾಕು. ಅದೇ ನಮ್ ಖುಷಿ. ಏ ಆಂಟಿ, ಹಾಗಂದ್ರೆ ಹೇಗೆ? ಪರವಾಗಿಲ್ಲ, ಹೇಳಿ. ಅದೆಲ್ಲ ಇರ್ಲಿ ಬಿಡಪ್ಪ. ಎದು, ನಾನು ನಿಮ್ಮ ಅಜ್ಜಿ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅದೇ ಯಾವಾಗ ಬರ್ಲಿ ಅಂತ ಯೋಚನೆ ಮಾಡ್ತಿದ್ದೆ. ಯಾಕಂಟಿ? ಏನಿಲ್ಲಪ್ಪ, ಮದ್ವೆ ಹೇಗ್ ಮಾಡ್ಕೊಡೋದು, ಕೊಡೋದು ತಗೊಳ್ಳೋದೆಲ್ಲ ಇರುತ್ತಲ್ಲ. ಹೌದೌದು, ಅದ್ರ ಬಗ್ಗೆ ಎರಡು ಮನೆಯವರು ಕೂತ್ ಮಾತಾಡಬೇಕಾಗಿತ್ತು. ಅದೆಲ್ಲ ಏನು ಬೇಡ ಆಂಟಿ. ಈ ಮದುವೆ ಸಂಪೂರ್ಣ ಜವಾಬ್ದಾರಿ ನಂದೆ. ನೀವೇನು ತೊಂದರೆ ತಗೋಬೇಡಿ. ತುಂಬ ಗ್ರ್ಯಾಂಡಾಗಿ ಅಲ್ದಿದ್ರು ನಮ್ಮ ರೇಂಜಿಗೆ ತಕ್ಕ ಹಾಗೆ ನಾವು ಮಾಡ್ಕೋತೀವಿ. ಆಂಟಿ, ನಿಮ್ಮ ಮನೆಯಿಂದ ನಾನು ಬಯಸೋದು ನಿಮ್ಮ ಮಗಳನ್ನ ಮಾತ್ರ. ನಂಗೆ ಬೇರೆ ಏನೂ ಬೇಡ. ಸೂಪರ್, ಇದು ನೀನೊಂಥರ ರೋಲ್ ಮಾಡಲ್ಲು. ಅಂದಾಗೆ ಆಂಟಿ, ಮದುವೆಗೆ ಸಮಯ ಬಹಳ ಕಡಿಮೆ ಇದೆ. ಅದಕ್ಕೆ ನಾನೊಂದಿಷ್ಟು ಸ್ಯಾರೀಸ್ ಫೋಟೋಸ್ ತಂದಿದ್ದೀನಿ. ಕಾವೇರಿ ಯಾವ್ದು ಸೆಲೆಕ್ಟ್ ಮಾಡ್ತಾಳೋ ಅದನ್ನೇ ಪರ್ಚೇಸ್ ಮಾಡೋಣ ಅಂತ. ನೀವು ಒಂದ್ಸಲ ನೋಡಿ, ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಪರ್ಚೇಸ್ ಮಾಡೋಣ. ಸರ್ಸು, ಹೆಲ್ಪ್ ಮಾಡು ಕಾವೇರಿಗೆ. ಹಲೋ ಬ್ರದರ್, ಸ್ಟಾಪ್ ಇಟ್. ಯಾಕೆ ಬ್ರೋ, ಏನಾಯ್ತು? ಇದು ಏನು ಮಾಡ್ತಾ ಇದೆಯಾ? ನೀನು ಚೇಂಜ್ ಆಗಿದ್ಯಾ ಅಂದ್ಕೊಂಡಿದ್ದೆ, ಆದರೆ ನೀನಿನ್ನು ಅದೇ ಹಳೆ ಎದು. ಐ ಆಮ್ ಸಾರಿ ಟು ಸೇ ದಿಸ್. ರೀ, ಏನು ಹೇಳ್ತಿದ್ದೀರಾ ನೀವು? ಮತ್ತೇನು ಪೂರ್ಣಿ, ನನಗೆ ಚಿಕ್ಕ ವಯಸ್ಸಲ್ಲಿ ಪಿಂಕ್ ಫ್ರಾಕ್ ಹಾಕೊಂಡು ಊರೆಲ್ಲ ತಿರುಗೋ ಆಸೆ ಇತ್ತು. ಆದರೆ ಇವತ್ತು ಅದೇ ಆಸೆ ಇದೆಯಾ ಹೇಳು? ನನಗೇನು ಗೊತ್ತು, ಅದನ್ನು ನೀವೇ ಹೇಳಬೇಕು. ನನ್ನ ಹತ್ರ ಅಂತೂ ಪಿಂಕ್ ಫ್ರಾಕ್ ಇಲ್ಲಪ್ಪ. ಹೇಯ್, ಹೋಗಿ ಹೋಗಿ ನಿನ್ನನ್ನು ಕೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಅಲ್ಲ, ಇದು ಮನುಷ್ಯನ ಕನಸು ಆಸೆಗಳೆಲ್ಲ ಯಾವಾಗಲೂ ಒಂದೇ ಥರ ಇರುತ್ತಾ ಹೇಳು? ಇಲ್ವಲ್ಲ. ನಿನ್ನೆ ಇಷ್ಟ ಆಗಿದ್ದು ಇವತ್ತಿಷ್ಟ ಆಗದೆ ಇರ್ಬೋದು. ಇವತ್ತಿಷ್ಟ ಆಗದೆ ಇರೋದು ನಾಳೆ ಅದೇ ಇಷ್ಟ ಆಗಿ ಜೀವನದ ಮಹತ್ವದ ವಸ್ತು ಆಗಿರ್ಬೋದಲ್ಲ. ಬ್ರೋ, ಅದೇನು ಹೇಳ್ಬೇಕಂತಿದ್ಯೋ ಅದನ್ನ ನೇರವಾಗಿ ಹೇಳು. ಮತ್ತಿನ್ನೇನು ಬ್ರೋ, ಕಾವೇರಿಗೆ ಅದಿಷ್ಟ ಇದಿಷ್ಟ ಅಲ್ವಾ ಅಂತ ನೀನೇ ಒಂದು ದೊಡ್ಡ ಲಿಸ್ಟ್ ಮಾಡ್ಕೊಂಬಂದ್ಬಿಟ್ಟು, ಕಾವೇರಿ ನಿಂಗೆ ಅದಿಷ್ಟ ಅಲ್ವಾ ಅದನ್ನೇ ಮಾಡಿಸ್ತೀನಿ, ಕಾವೇರಿ ನಿಂಗೆ ಇದಿಷ್ಟ ಅಲ್ವಾ ಇದನ್ನೇ ತರ್ತೀನಿ ಅಂತ ಎಲ್ಲ ನೀನೇ ಹೇಳ್ತಾ ಇದ್ಯಾ. ಅಲ್ಲ, ಕಾವೇರಿಗೆ ಏನು ಇಷ್ಟ ಅಂತ ಅವಳನ್ನ ನೇರವಾಗಿ ಕೇಳಿದ್ಯಾ ನೀನು? ಹೌದು, ಅವಳಿಗೆ ಏನಿಷ್ಟನೋ ಅದನ್ನೇ ಸೆಲೆಕ್ಟ್ ಮಾಡಿ ತಂದಿದ್ದೀನಿ. ಅಲ್ಲಪ್ಪ, ಕಾವೇರಿ ನಿನ್ನ ಚೈಲ್ಡ್ಹುಡ್ ಫ್ರೆಂಡೇ ಇರ್ಬೋದು, ಆದರೆ ಅವಳಿಗೆ ಚಿಕ್ಕ ವಯಸ್ಸಲ್ಲಿ ಇಷ್ಟ ಆಗಿದ್ದ ಕಲ್ಲರು ತಿಂಡಿಗಳೆಲ್ಲ ಈಗಲೂ ಹಾಗೆ ಇರಬೇಕು ಅಂತೇನಿಲ್ವಲ್ಲ. ಅವಳ ಟೇಸ್ಟು ಚೇಂಜ್ ಆಗಿರ್ಬೋದಲ್ಲ.
ನೋಡಿ ಅದು ನಿನಗೆ ಕಾವೇರಿ ಮೇಲೆ ಪ್ರೀತಿ ಕಾಳಜಿ ಇರ್ಬೋದು, ಆದರೆ ಅದೇ ಪ್ರೀತಿ ಕಾಳಜಿ ಅವಳಿಗೆ ಉಸಿರು ಕಟ್ಟಿಸ್ಬಾರ್ದಲ್ಲ. ನೋಡಿ ಅದು ಮದುವೆ ಅನ್ನೋದು ಲೈಫಲ್ಲಿ ಒಂದೇ ಸಲ ಆಗೋದು, ಅದಕ್ಕೆ ಅವ್ರದ್ದೇ ಆದ ಆಸೆ ಕನಸುಗಳಿರುತ್ತೆ. ನಾನು ಇಷ್ಟದ ಕಲರ್ ಸೀರೆ ಉಟ್ಕೋಬೇಕು, ನಾನು ಇಷ್ಟು ಸ್ವೀಟ್ ಮಾಡಿಸ್ಬೇಕು, ನಾನು ಇಷ್ಟು ಡಿಸೈನ್ ಒಡವೆ ಹಾಕ್ಕೋಬೇಕು, ಅದನ್ನೆಲ್ಲ ನೀನೇ ಕೇಳಿ ತಿಳ್ಕೋಬೇಕು. ನೀನೇ ಒಂದು ಲಿಸ್ಟ್ ರೆಡಿ ಮಾಡ್ಕೊಂಬಂದ್ಬಿಟ್ಟು ಇದು ನಿನ್ಗೋಕೆನಾ ಇದು ನಿನ್ಗೋಕೆನಾ ಅಂದ್ರೆ ಅವಳೇನು ಮಾಡ್ತಾಳೆ, ಕೋಲೆ ಬಸ್ವಂತರ ತಲೆಯಲ್ಲಾಡಿಸ್ತಾಳೆ ಅಷ್ಟೇ. ರೀ, ಅವ್ನು ಏನೋ ಒಂದು ಮಾಡ್ತಿದ್ದಾನೆ, ನೀವು ಸ್ವಲ್ಪ ಸುಮ್ಮನೆ ಇರಿ. ನೀನು ಮೊದಲು ಸುಮ್ಮನಿರು ಪೂರ್ಣಿ. ನಾನು ನಿನ್ನ ಹತ್ರ ಮಾತಾಡೋಣ, ನಾನು ಎದು ಹತ್ರ ಮಾತಾಡ್ತಿದ್ದೇನೆ. ನೋಡಿ ಅದು ಕಾವೇರಿಗೂ ಫ್ರೀಡಮ್ ಕೊಡು, ನಿನ್ನ ಅಭಿಪ್ರಾಯನ ಅವಳ ಮೇಲೆ ಹೇರಕ್ಕೆ ನೋಡಬೇಡ. ಅವಳ ಅಭಿಪ್ರಾಯಕ್ಕೂ ಗೌರವ ಕೊಟ್ಟಾಗ ನಿಮ್ಮಿಬ್ಬರ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಪರಸ್ಪರ ಪ್ರೀತಿ ಗೌರವ ಹೆಚ್ಚಾಗತ್ತೆ. ಇದೇನಿದು, ಇದೆಲ್ಲ ಹೇಳ್ತಿರೋದು ಆ ದಿನ? ಇವ್ರಿಗಿಷ್ಟೊಂದೆಲ್ಲ ಒಳ್ಳೆ ಬುದ್ಧಿ ಇದೆಯಾ? ನನಗೆ ನಂಬಕ್ಕೆ ಆಗ್ತಿಲ್ವೇ. ಅಯ್ಯೋ ಯದು, ಯಾಕಪ್ಪ ಯದು ಎಲ್ಲ ಅರ್ಧ ಆಗ್ತಿದ್ಯಾ? ಇಲ್ಲ ಆಂಟಿ, ಆದಿಬ್ರು ಹೇಳ್ತಿರೋದು 100% ಕರೆಕ್ಟ್ ಆಗಿದೆ. ನಾನು ಕಾವೇರಿ ಒಪಿನಿಯನ್ ತಗೊಂಡೆ ಇಷ್ಟೆಲ್ಲ ಮಾಡಬೇಕಾಗಿತ್ತು. ಏನು ಮಾಡಲಿ, ಕಾವೇರಿ ವಿಷಯ ಬಂದರೆ ನಾನು ತುಂಬ ಪೊಸೆಸಿವ್ ಆಗಿಬಿಡ್ತೀನಿ. ಅವಳಿಗಿಂತ ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅನ್ನೋ ದಿಮಾಕು. ಅವಳಿಗೇನು ಬೇಕು ಬೇಡವೋ ಅದನ್ನೆಲ್ಲ ನಾನೇ ಮಾಡಬೇಕು, ಅವಳಿಗೇನು ತೊಂದರೆ ಕೊಡಬಾರ್ದು ಅಂತ ಇದನ್ನೆಲ್ಲ ನಾನೇ ಮಾಡಿದೆ ಆಂಟಿ. ಈ ತಪ್ಪನ್ನ ನಾನು ಪದೇ ಪದೇ ಮಾಡ್ತಾ ಇದ್ದೀನಿ. ಇನ್ಮುಂದೆ ಆ ಥರ ತಪ್ಪಾಗಲ್ಲ ಆಂಟಿ. ಸದ್ಯ ಇವಾಗಲಾದ್ರೂ ಗೊತ್ತಾಯ್ತಲ್ಲ, ಅದೇ ಸಂತೋಷ. ಹಾ, ಈ ವಿಸಿಟಿಂಗ್ ಕಾರ್ಡ್ಸಲ್ಲಿ ಒಂದಷ್ಟು ಕಾಂಟ್ಯಾಕ್ಟ್ಸ್ ಇದೆ. ನಿನಗೆ ಕೇಟ್ರಿಂಗ್ ಸರ್ವಿಸಲ್ಲಿ ಯಾವ್ದು ಫುಡ್ ಮೆನು ಬೇಕೋ ಅದನ್ನೇ ಚೂಸ್ ಮಾಡ್ಕೋ. ನಿನ್ಗೆ ಯಾವ ಔಟ್ಫಿಟ್ ಬೇಕೋ ದ ಬೆಸ್ಟ್ ಔಟ್ಫಿಟ್ ಡಿಸೈನರ್ ನಂಬರ್ ಇದೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿನ್ಗೆ ಯಾವ ಥರ ಬೇಕೋ ಅದನ್ನೇ ಬುಕ್ ಮಾಡ್ಕೋ. ಹಾಗೆ ನಿನ್ಗೆ ಯಾವ ಥರ ಇನ್ವಿಟೇಷನ್ ಬೇಕೋ ಅದನ್ನ ನೀನೇ ಬುಕ್ ಮಾಡ್ಕೋ ಕಾವೇರಿ. ಗುಡ್ ಕಾವೇರಿ, ನೀನು ಹಾಗೆ ಮಾಡು. ಬ್ರೋ, ನೀನು ಹೇಳೋ ಎಲ್ಲ ಪಾಯಿಂಟ್ನೂ ಒಪ್ತೀನಿ, ಆದರೆ ಒಂದು ಪಾಯಿಂಟ್ನ ಬಿಟ್ಟು. ಯಾವುದದು? ಅವಳಿಗೆ ಸ್ವಾತಂತ್ರ್ಯ ಕೊಡು ಅಂತ ಹೇಳ್ತೀಯಲ್ಲ, ಸ್ವಾತಂತ್ರ್ಯ ಕೊಡೋದಕ್ಕೆ ನಾನು ಯಾರು? ಅವಳಿಗೆ ಸ್ವಾತಂತ್ರ್ಯ ಇದ್ದೇ ಇದೆ. ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ್ನ ದೂರ ಮಾಡಿಕೊಂಡು ಜೀವನನೇ ಬೇಡ ಅಂತ ಡಿಪ್ರೆಷನ್ಗೆ ಹೋದೋ ನಾನು. ಆಗ ನನಗೆ ಮತ್ತೆ ಬದುಕು ಆಸೆ ಹುಟ್ಟಿದ್ದೆ ಕಾವೇರಿಯಿಂದ. ನನಗೆ ಗೊತ್ತೋ ಗೊತ್ತಿಲ್ಲದೇನೋ ಲೈಫಲ್ಲಿ ಒಂದಷ್ಟು ತಪ್ಪುಗಳನ್ನ ಮಾಡಿದ್ದೀನಿ. ಅದಕ್ಕೆ ಪ್ರತಿ ಕ್ಷಣ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಆದರೆ ಕಾವೇರಿ ನನ್ನ ಪ್ರತಿ ಸಲ ಕ್ಷಮಿಸೋ ಥರ ಈ ಸಲನೂ ಕ್ಷಮಿಸಿದ್ದಾಳೆ. ನಾನು ಮನುಷ್ಯನಾಗೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾಳೆ. ಇನ್ನೇನಿದ್ರು ಜೀವನ ಪೂರ್ತಿ ಅವಳ ಹೆಜ್ಜೆನ ಫಾಲೋ ಮಾಡೋದೇ ನನ್ನ ಕೆಲಸ. ಅವಳು ಹೇಳ್ದಾಗ ನಾನು ಬದುಕ್ತೀನಿ ಹೊರತು ನನ್ನಷ್ಟಕ್ಕೆ ತಕ್ಕ ಹಾಗೆ ಅವಳು ಬದುಕಲಿ ಅಂತ ನಾನು ಯಾವತ್ತೂ ಯೋಚನೆ ಮಾಡಲ್ಲ. ನಿಜ ಹೇಳ್ತೀನಿ, ಅವಳ ವ್ಯಕ್ತಿತ್ವದ ಮುಂದೆ ನಾನು ಯಾವತ್ತಿದ್ರೂ ಚಿಕ್ಕೋನೆ.